ಶೃಂಗಾರ ಕಾವ್ಯ. ಘೋರ ತಮಲ ಸುತ್ತೆಲ್ಲ ಆವರಿಸಿತ್ತು. ಮಧುಕರ ಆಗತಾನೆ ಪತ್ನಿಯನ್ನು ಆಸ್ಪತ್ರೆಯಿಂದ ನೋಡಿಕೊಂಡು ಮನೆಗೆ ಮರಳಿದ್ದನು. ದೇಹ ದಣಿದಿತ್ತು, ರೆಪ್ಪೆಗಳು ಮುಚ್ಚಲು ಅವಣಿಸುತ್ತಿತ್ತು. ಅಂದುಕೊಂಡ ಕೆಲಸ ಸಾಧಿಸಿದ ಖುಷಿ ಅವನ ಮುಖದಲ್ಲಿ ತಾಂಡವವಾಡುತ್ತಿತ್ತು. ಕೈಕಾಲು ಮುಖ ತೊಳೆದುಕೊಂಡು ಬಂದವನೇ ಹಾಸಿಗೆಯ ಮೇಲೆ ದೊಪ್ಪೆಂದು ಬಿದ್ದ. ಎದುರಿಗೆ ನೇತು ಹಾಕಿದ್ದ ಜಲಜಾಳ ಫೋಟೋ ನೋಡುತ್ತಾ, ಜಲಜ, ಅಂತೂ ನನಗೆ ಅಪ್ಪನ ಪಟ್ಟಕ್ಕೆ ಪ್ರಮೋಷನ್ ಕೊಡಲು ನಿನ್ನ ಹೋರಾಟ ಸಾಗಿದೆ. ನನಗೂ ಗೊತ್ತು, ನೀನು ಈ ಯುದ್ಧದಲ್ಲಿ ಗೆದ್ದೇ ಗೆಲ್ಲುವ ನಂಬಿಕೆ ಇದೆ ಎಂದು ಪಿಸುಗುಡುವ ವೇಳೆಗೆ ಫೋನ್ ರಿಂಗೆಣಿಸಿತು. ಕರೆ ಸ್ವೀಕರಿಸಿದ ಮಧುಕರ್ ಮಾತಿಗಿಳಿದ. ಹಲೋ, ಶಾಂತವಾಗಿತ್ತು ದನಿ. ಸರ್, ನಾನು ಪೇದೆ ನಾರಾಯಣಪ್ಪ ಮಾತಾಡ್ತಾ ಇದ್ದೀನಿ. ನೀವು ಬಂಧಿಸಿದ್ದ ವಲ್ಲಭಾನು ಠಾಣೆಯಿಂದ ತಪ್ಪಿಸಿಕೊಂಡು ಹೋಗಿದ್ದಾನೆ ಸರ್. ಅವನಿಗೆ ನಿಮ್ಮ ಮೇಲೆ ಜಿದ್ದಿದೆ. ಕೋಟ್ಯಾಂತರ ರೂಪಾಯಿ ಮಾಲನ್ನು ನೀವು ವಶಪಡಿಸಿಕೊಂಡಿರಿ ಎಂಬ ಕೋಪವಿದೆ. ಅವನು ನಿಮಗೆ ಏನು ಮಾಡದಿದ್ದರೂ ನಿಮ್ಮ ಕುಟುಂಬಕ್ಕೆ ತೊಂದರೆ ಕೊಟ್ಟೇ ಕೊಡುತ್ತಾನೆ ಸರ್. ಅವನ ಹಳೆಯ ಹಿಸ್ಟರಿ ಕೆದಕಿದರೆ ಪೊಲೀಸರ ಕುಟುಂಬವನ್ನು ಹೊಸುಕುವ ಹುನ್ನಾರವೇ ಹೆಚ್ಚಿದೆ. ದಯವಿಟ್ಟು ಹುಷಾರಾಗಿರಿ ಸರ್ ಎಂದವನೇ ಭಯವನ್ನು ಹೊರಹಾಕಿದ ನಾರಾಯಣಪ್ಪ. ಇದೆಲ್ಲ ಹೇಗಾಯ್ತ್ರಿ ನಾರಾಯಣಪ್ಪ? ನೀವೆಲ್ಲ ಸ್ಟೇಷನಲ್ಲಿ ಏನು ಕತ್ತೆ ಕಾಯ್ತಿದ್ದೀರಾ? ಒಬ್ಬ ಕೈದಿನ ಜವಾಬ್ದಾರಿಯಿಂದ ನೋಡ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ಡಿಪಾರ್ಟ್ಮೆಂಟ್ಗೆ ಯಾಕ್ರಿ ಸೇರ್ತೀರಾ? ಶೇಮ್ ಆನ್ ಯು ಪೀಪಲ್. ಮೊದಲು ಎಲ್ಲ ಸ್ಟೇಷನ್ಗೂ ಇನ್ಫಾರ್ಮ್ ಮಾಡಿ, ಟ್ರಾಫಿಕ್ ಡಿಪಾರ್ಟ್ಮೆಂಟ್ಗೆ ವಲ್ಲಭಾನ ಫೋಟೋ ಕಳುಹಿಸಿ, ಎಲ್ಲ ಗಾಡಿಗಳನ್ನು ಚೆಕ್ ಮಾಡೋ ಕೇಳಿ. ಹಾಗೆ ಆಸ್ಪತ್ರೆಗೆ ಒಬ್ಬರು ಪಿಸಿನ ಕಳಿಸಿ. ನಾನು ಈಗ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಗೊತ್ತಾಯ್ತಾ ಎಂದವನೇ ಕೋಪದಿಂದ ಕರೆ ತುಂಡರಿಸಿದ. ಬಂದೂಕನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಕೆಂಡಗಣ್ಣುಗಳಿಂದ ತನುಜಾನಂತೆ ವಲ್ಲಭನನ್ನು ಹುಡುಕಲು ಹೊರಟು ನಿಂತ. ಈ ನಡುವೆ ಆಸ್ಪತ್ರೆಗೆ ತೆರಳಿ ಜಲಜಾಳನ್ನು ನೋಡಿಕೊಂಡು ಹೋಗುವ ಇರಾದೆಯಿಂದ ಬಂಡಿ ಏರಿ ದವಾಖಾನೆಯತ್ತ ಸಾಗಿದ. ತಮಲಾನನ್ನು ಸೀಳಿ ಸಾಗುತ್ತಿದ್ದ ಜೀಪಿನ ಕಿರಣಗಳು ಆಸ್ಪತ್ರೆಯ ಮುಂಭಾಗ ಬಂದು ನಿಂತಿತು. ಆ ವೇಳೆಗೆ ಒಬ್ಬ ಪಿಸಿ ಸಹ ಆಸ್ಪತ್ರೆಯ ಬಳಿ ಹಾಜರಿದ್ದ. ಹೆಂಡತಿಯನ್ನು ಕಾಣುವ ಜಲದ ಭಾವ ಅವನಲ್ಲಿ ಹೆಚ್ಚಾಗಿತ್ತು. ಒಳಹೊಕ್ಕವನಿಗೆ ಆಶ್ಚರ್ಯ ಕಾದಿತ್ತು. ಯಾರನ್ನು ಹುಡುಕಲೆಂದು ಕೋಪಾವೇಶದಿಂದ ಹೊರಟಿದ್ದನೋ ಅವನೇ ಮಧುಕರ್ನ ಎದುರಲ್ಲಿ ನಿಂತಿದ್ದ. ಕೈಯಲ್ಲಿ ಆಗತಾನೆ ಜನಿಸಿದ ಗಂಡು ಮಗು ಇತ್ತು. ವಲ್ಲಭಾನನ್ನು ಕಂಡ ಕ್ಷಣ ಪರಿಸ್ಥಿತಿಯನ್ನು ಅರ್ಥೈಸಿಕೊಳ್ಳಲು ಮಧುಕರ್ನಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಅದು ತನ್ನದೇ ಮಗು ಎಂದು ಖಚಿತವಾದ ತಕ್ಷಣ ಅವನನ್ನು ಹಿಡಿಯಲು ಮುಂದಾದ. ಆದರೆ ವಲ್ಲಭಾನು ಮಗುವಿನ ಕತ್ತಿಗೆ ಚಾಕು ಇಟ್ಟು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಇದೆಲ್ಲವನ್ನು ಆಸ್ಪತ್ರೆಯ ಇತರ ರೋಗಿಗಳು ಮತ್ತು ಸಿಬ್ಬಂದಿ ನೋಡುತ್ತಾ ನಿಂತಿದ್ದರು. ಆ ಸಮಯಕ್ಕೆ ಸರಿಯಾಗಿ ಹುಲಿಯಂತೆ ಎಗರಿದ ಬಾಲರಾಜು ವಲ್ಲಭಾನ ಕೈಯಿಂದ ಮಗುವನ್ನು ಕಸಿದುಕೊಂಡ. ಈ ಸಂಘರ್ಷದಲ್ಲಿ ಬಾಲರಾಜು ಭುಜಕ್ಕೆ ಕತ್ತಿಯಿಂದ ಇರಿದ ವಲ್ಲಭಾನ ದಡುತಿ ದೇಹ ಬಾಲರಾಜುಗೆ ಆ ಇರಿತ ಅಷ್ಟೇನೂ ಅಪಾಯ ಮಾಡಲಿಲ್ಲ. ತಕ್ಷಣ ಮಧುಕರ್ ವಲ್ಲಭಾನನ್ನು ಬಂಧಿಸಿ ಜೀಪಿನಲ್ಲಿ ಕೂರಿಸಿದ. ನಂತರ ಬಾಲರಾಜು ಬಳಿ ಬಂದು, ನಿಮ್ಮಿಂದ ಇವತ್ತು ನನ್ನ ಮಗ ಸುರಕ್ಷಿತನಾದ, ಹಾಗೂ ಈ ದುಷ್ಟನ ಬಂಧನವೂ ಆಯಿತು. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕೋ ಗೊತ್ತಾಗುತ್ತಿಲ್ಲ. ಇದು ನನ್ನ ವಿಳಾಸ. ನಿಮಗೆ ಏನೇ ಸಹಾಯ ಬೇಕಿದ್ದರೂ ನನ್ನ ಮನೆಗೆ ಬನ್ನಿ ಎಂಬುದಾಗಿ ಹೇಳಿದ. ಆಗ್ಲಿ ಸಾಹೇಬ್ರೆ, ನಾನೊಬ್ಬ ಸಾಮಾನ್ಯ ರೈಲ್ವೆ ನೌಕರ. ನನ್ನ ಹೆಂಡತಿಗೂ ಹಿಂದೆ ಮಗುವಾಯಿತು, ಮುದ್ದಾದ ಹೆಣ್ಣು ಮಗು. ಅದೇ ಖುಷಿಯಲ್ಲಿ ಎಲ್ಲರಿಗೂ ಸಿಹಿ ಹಂಚುತ್ತಿದ್ದೆ. ಈತ ಅನುಮಾನಾಸ್ಪದವಾಗಿ ಮಗುವನ್ನು ಎತ್ತುಕೊಂಡು ಹೋಗುವುದನ್ನು ಕಂಡು ಅನುಮಾನ ಬಂದು ಹಿಂಬಾಲಿಸಿ ಹಿಡಿದೆ. ಕಂಡದ್ದನ್ನು ಹೇಳಿದನು ಬಾಲರಾಜು. ಬಾಲರಾಜು ಮತ್ತು ಮಧುಕರ್ ಇಬ್ಬರು ಆಲಂಗಿಸಿ ಅಲ್ಲಿಂದ ತಮ್ಮ ತಮ್ಮ ಕೆಲಸಗಳಲ್ಲಿ ಮುಂದುವರೆದರು. ಈತ ಆಸ್ಪತ್ರೆಯ ಹೊರಭಾಗದಲ್ಲಿ ನಿಂತಿದ್ದ ವಲ್ಲಭಾನನ್ನು ದೂರದ ಮರದ ಹಿಂದೆ ಅವಿತು ನಿಂತಿದ್ದ ವ್ಯಕ್ತಿಯೋರ್ವ ನೋಡಿ ತನ್ನ ಕೈಯಲ್ಲಿ ಸಕ್ಸಸ್ ಎಂಬುದಾಗಿ ಚಿಹ್ನೆಯ ಮೂಲಕ ತೋರಿಸಿ ನಸುನಕ್ಕು ಅಲ್ಲಿಂದ ಹೊರಟ. ವಲ್ಲಭಾನಬನ ಮನದಲ್ಲಿ ಏನನ್ನೋ ಸಾಧಿಸಿರುವ ಭಾವ ಮನೆ ಮಾಡಿತ್ತು. ಕೆಲವು ದಿನಗಳಲ್ಲಿ ವಲ್ಲಭಾನಬನ ವಿರುದ್ಧ ನ್ಯಾಯಾಲಯ ತೀರ್ಪು ನೀಡಿತು. ಅದರನ್ವಯ ಅವನಿಗೆ 18 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಯಿತು. ಪೊಲೀಸ್ ಇಲಾಖೆಯು ಗರ್ವಪಡುವಂತಹ ಕೆಲಸ ಮಾಡಿದ ಮಧುಕರ್ಗೆ ಉನ್ನತ ಹುದ್ದೆ ಅಲಂಕರಿಸುವಂತೆ ಬಡ್ತಿ ನೀಡಿ ಗೌರವಿಸಲಾಯಿತು. ದಿನಗಳು ಉರುಳಿದವು, ತಿಂಗಳುಗಳು ಕರಗಿದವು, ವರ್ಷಗಳು ಸವೆದವು. ಹಾವಿನ ದ್ವೇಷ 12 ವರ್ಷ ಎಂಬಂತೆ ವಲ್ಲಭಾನಬನ ದ್ವೇಷ ಅಗ್ನಿ ಜ್ವಾಲೆಯಂತಾಯಿತು. ಇತ್ತ ಮಧುಕರ್ ಮತ್ತು ಜಲಜ ತಮ್ಮ ಮಗನಿಗೆ ಶೃಂಗಾರ ಎಂಬ ಹೆಸರನ್ನಿಟ್ಟರು. ಶಾಲಾ ದಿನಗಳನ್ನು ಎಲ್ಲ ಬಾಲಕರಂತೆ ಬಹಳ ಖುಷಿಯಿಂದ ಕಳೆದನಾತ. ಅಪ್ಪನ ವ್ಯಕ್ತಿತ್ವಕ್ಕೆ ಕೊಂಚವೂ ಧಕ್ಕೆ ಬರದಂತೆ ಬದುಕುತ್ತಿದ್ದ. ಮಗನೆಂದರೆ ಮಧುಕರ್ಗೆ ಅಪಾರವಾದ ಪ್ರೀತಿ. ಶೃಂಗರ್ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಕಾವ್ಯ ಎಂಬ ಹುಡುಗಿಗೆ ಮನಸೋಲುತ್ತಾನೆ. ಅವಳಿಗೆ ಇವನ ಮೇಲೆ ಅನುರಾಗ ಮೂಡದಿದ್ದರೂ ತಾನೇ ಹಿಂದೆ ಹಿಂದೆ ಹೋಗಿ ಪ್ರೇಮ ನಿವೇದಿಸಿಕೊಳ್ಳುತ್ತಾನೆ. ಮೊದಮೊದಲು ಕಾವ್ಯಳಿಗೆ ಇವನ ಗುಣ ನಡತೆ ಇಷ್ಟವಾಗದಿದ್ದರೂ ತದನಂತರ ಅವನ ಸೌಂದರ್ಯ ಮತ್ತು ಜಾಣ್ಮೆಗೆ ಮನಸೋಲುತ್ತಾಳೆ ಕಾವ್ಯ. ಶೃಂಗಾರ್, ನಮ್ಮಿಬ್ಬರ ಮದುವೆಯನ್ನು ಮನೆಯಲ್ಲಿ ಖಂಡಿತವಾಗಿ ಒಪ್ಪುವುದಿಲ್ಲ. ಈ ಕೈಗೂಡದ ಕೆಲಸ ಬೇಡ ಕಣೋ. ನಾವಿಬ್ಬರು ಸ್ನೇಹಿತರಂತೆ ಇದ್ದು ಬಿಡೋಣ.
ಆತಂಕದಿಂದ ಹೇಳುತ್ತಾಳೆ ಕಾವ್ಯ. ಕಾವ್ಯ, ನೀನು ಹಾಗೆಲ್ಲ ಯೋಚನೆ ಮಾಡಬೇಡ. ನಮ್ಮ ಅಪ್ಪ ತುಂಬ ಒಳ್ಳೆಯವರು. ಇದುವರೆಗೂ ನಾನು ಏನೇ ಕೇಳಿದರೂ ಇಲ್ಲ ಅಂದಿಲ್ಲ. ನಿನ್ನ ತಂದೆ ತಾಯಿಯನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ಯೋಚಿಸದಿರು. ಸೂಕ್ತ ಸಮಯ ನೋಡಿ ಅಪ್ಪನ ಬಳಿ ಈ ವಿಚಾರ ಮಾತನಾಡುವೆ ಎಂದು ಧೈರ್ಯ ತುಂಬುತ್ತಾನೆ ಶೃಂಗರ್. ಕೆಲ ದಿನಗಳು ಉರುಳುತ್ತವೆ. ಶೃಂಗರ್ ಮತ್ತು ಕಾವ್ಯ ಪ್ರವರ್ಧಮಾನಕ್ಕೆ ಬರುತ್ತಾರೆ. ಇಬ್ಬರಲ್ಲೂ ಅತಿಯಾದ ಪ್ರೇಮ ಆವರಿಸಿರುತ್ತದೆ. ಮಧುಕರ್ ಆ ವೇಳೆಗಾಗಲೇ ಉನ್ನತ ಹುದ್ದೆಯಲ್ಲಿ ಹೆಸರು ಮತ್ತು ಕೀರ್ತಿಯನ್ನು ಸಂಪಾದಿಸಿರುತ್ತಾರೆ. ಹೀಗಿರುವಾಗ ಒಂದು ದಿನ ಮಧುಕರ್ಗೆ ಕರೆಯೊಂದು ಬರುತ್ತದೆ. ಹಲೋ ಮಿಸ್ಟರ್ ಮಧುಕರ್, ಈಗ ನಾನು ಹೇಳುವ ವಿಷಯವನ್ನು ಕೇಳಿದ್ರೆ ನಿನ್ನ ಎದೆ ಒಡೆದು ಹೋಗುವುದು ಜೋಪಾನ, ಎಚ್ಚರಿಸುತ್ತಾನೆ ಆತ. ಯಾರೋ ನೀನು? ನಿನ್ನಂಥವರನ್ನು ನನ್ನ ಸರ್ವಿಸ್ನಲ್ಲಿ ಎಷ್ಟು ಜನರನ್ನು ನೋಡಿದ್ದೇನೆ ಗೊತ್ತಾ? ಬರೀ ಬೊಗಳುವ ನಾಯಿಗಳು ನೀವೆಲ್ಲ. ಆದರೆ ನಾವು ಆರಕ್ಷಕರು, ಕಾಕಿ ತೊಟ್ಟ ಸಿಂಹಗಳು, ಗರ್ಜಿಸುತ್ತಾನೆ ಮಧುಕರ್. ನಾನು ಹೇಳುವುದನ್ನು ಸರಿಯಾಗಿ ಕೇಳಿಸಿಕೋ ಮಿಸ್ಟರ್ ಮಧುಕರ್. ಈಗ ಸುಮಾರು 18 ವರ್ಷಗಳ ಹಿಂದೆ. ಅಹಹಹಹ, ರವದ್ರನಗೆ ಬೀರುತ್ತಾನೆ ಆತ. ಇಲ್ಲ, ಸುಳ್ಳು, ನೀನು ಸುಳ್ಳು ಹೇಳುತ್ತಿರುವೆ. ಯಾರು ನೀನು? ಈ ವಿಷಯ ನಿನಗೇಗೆ ಗೊತ್ತು? ಆತಂಕದಿಂದ ಕೇಳುತ್ತಾನೆ ಮಧುಕರ್. ಅಹಹಹಹ, ರವದ್ರನಗೆ ಬೀರುತ್ತಾನೆ ಆತ. ಗುಡ್ ಲಕ್ ಮಧುಕರ್ ಎಂದಷ್ಟೇ ಹೇಳಿ ಕರೆ ತುಂಡರಿಸುತ್ತಾನೆ. ಮಧುಕರ್ ತಲೆಯಲ್ಲಿ ಹುಳವೊಂದು ಕೊರೆಯಲು ಆರಂಭಿಸಿರುತ್ತದೆ. ಆ ರಾತ್ರಿ ಅವನ ಕಣ್ಣಿಗೆ ನಿದ್ರೆ ಬರುವುದಿಲ್ಲ. ಏನು ಮಾಡಬೇಕೆಂದು ತೋಚದೆ ರಾತ್ರಿಯಿಡೀ ಓಡಾಡುತ್ತಾನೆ. ಬೆಳಗಾಗುತ್ತದೆ. ನಡುಮನೆಯ ಸೋಫಾ ಮೇಲೆ ಮಲಗಿದ್ದ ಅಪ್ಪನ ಬಳಿ ಬರುವ ಶೃಂಗರ್ ಮಾತಿಗಿಳಿಯುತ್ತಾನೆ. ಅಪ್ಪ, ಇಲ್ಲಿ ಯಾಕೆ ಮಲಗಿದ್ರಿ? ಹುಷಾರಾಗಿದ್ದೀರಾ ತಾನೇ? ಸಹಜವಾಗಿ ಪ್ರಶ್ನಿಸುತ್ತಾನೆ ಶೃಂಗರ್. ನಿಮ್ಮಪ್ಪನಿಗೆ ರಾತ್ರಿಯಿಂದ ನಿದ್ರೇನೇ ಇಲ್ಲ ಕಣೋ. ಅದ್ಯಾಕೋ ಒದ್ದಾಡ್ತಾನೆ ಇದ್ದಾರೆ. ನಾನು ಕೂಡ ಏನಾಯ್ತು ಅಂತ ಕೇಳಿದೆ, ಆದರೆ ಬಾಯ್ ಬಿಡ್ಲಿಲ್ಲ. ಬೇಸರದಿಂದ ಹೇಳಿದರು ಜಲಜಾ. ಹಾ, ಏನಿಲ್ಲ ಬಿಡು ಜಲಜಾ, ಯಾವುದೋ ಹಳೆಯ ಕೇಸ್ ವಿಚಾರ ಅಷ್ಟೇ. ಮಾತು ಮರೆಸಲು ಪ್ರಯತ್ನಿಸುತ್ತಾರೆ ಮಧುಕರ್. ಹೋಗ್ಲಿ ಬಿಡಿ ಅಪ್ಪ, ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬೇಕಿತ್ತು. ಈಗ ಸೂಕ್ತ ಸಮಯವಲ್ಲ ಅನ್ಸುತ್ತೆ. ಇನ್ನೊಮ್ಮೆ ಹೇಳುತ್ತೀನಿ ಎಂದವನೇ ಕತ್ತು ಬಗ್ಗಿಸುತ್ತಾನೆ ಶೃಂಗರ್. ಆ ವೇಳೆಗೆ ಮಧುಕರ್ ಫೋನ್ ರಿಂಗೆಣಿಸುತ್ತದೆ. ಪೊಲೀಸ್ ಚರ್ಚ್ ಬಳಿ ನಡೆದ ಗಲಾಟೆಯೊಂದರಲ್ಲಿ ಮಧುಕರ್ ಗೆಳೆಯನಿಗೆ ತೀವ್ರ ಗಾಯವಾಗಿರುತ್ತದೆ. ಅವನನ್ನು ನೋಡಲು ಮಧುಕರ್ ಕೂಡಲೇ ಹೊರಡುತ್ತಾನೆ. ತಕ್ಷಣ ಏನೋ ಒಳೆದಂತವನಾಗಿ, ಶೃಂಗರ್, ನನ್ನ ಸ್ನೇಹಿತನಿಗೆ ಸ್ವಲ್ಪ ಪೆಟ್ಟಾಗಿದೆ, ರಕ್ತದ ಅವಶ್ಯಕತೆ ಇದೆ, ನೀನು ನನ್ನ ಜೊತೆಗೆ ಬಾ ಎಂಬುದಾಗಿ ಕರೆದುಕೊಂಡು ಹೊರಡುತ್ತಾನೆ. ಅಂದುಕೊಂಡಂತೆಯೇ ಮಗನ ರಕ್ತ ಪರೀಕ್ಷೆ ಮಾಡಿಸುತ್ತಾನೆ ಮಧುಕರ್. ಆದರೆ ಪರೀಕ್ಷೆಯ ಫಲಿತಾಂಶ ತಿಳಿಯಲು 3 ದಿನ ಕಾಲಾವಕಾಶ ಬೇಕಾಗುತ್ತದೆ. ಈ ನಡುವೆ ಆಸ್ಪತ್ರೆಗೆ ಕಾವ್ಯಳನ್ನು ಕರೆಸುವ ಶೃಂಗರ್ ಆಕೆಯ ರಕ್ತವನ್ನು ಮಧು ಗೆಳೆಯನಿಗೆ ಕೊಡಲು ನಿರ್ಧರಿಸುತ್ತಾನೆ. ಮೊದಲ ನೋಟದಲ್ಲಿ ಕಾವ್ಯಳು ಮಧುಕರ್ಗೆ ಬಹಳ ಹತ್ತಿರವಾಗುತ್ತಾಳೆ. ಆಕೆಯನ್ನು ಕಂಡರೆ ಅದೇನೋ ಸೆಳೆತ ಅವನನ್ನು ಆವರಿಸುತ್ತದೆ. ಸೂಕ್ತ ಸಮಯ ನೋಡಿಕೊಂಡು ಅಪ್ಪನ ಬಳಿ ಕಾವ್ಯಳ ವಿಷಯ ಹೇಳಬೇಕೆಂದು ನಿರ್ಧರಿಸುತ್ತಾನೆ ಶೃಂಗರ್. ಗುಟ್ಟಾಗಿ ಮಾಡಿಸಿದ ಶೃಂಗರ್ ರಕ್ತ ಪರೀಕ್ಷೆಯ ಫಲಿತಾಂಶ 3 ದಿನಗಳಲ್ಲಿ ಮಧುಕರ್ ಕೈ ಸೇರುತ್ತದೆ. ಅದನ್ನು ನೋಡುತ್ತಲೇ ಮಧುಕರ್ಗೆ ಬರಸಿಡಿಲು ಬಡಿದಂತಾಗುತ್ತದೆ. ತನಗಾದ ಅನ್ಯಾಯವನ್ನು ಯಾರ ಬಳಿಯೂ ಹೇಳಲಾಗದೆ ನೋವಿನಿಂದ ಬಿಕ್ಕುತ್ತಾನೆ ಮಧುಕರ್. ಈ ಸಂದರ್ಭದಲ್ಲಿ ಶೃಂಗರ್ ತನ್ನ ಪ್ರೀತಿಯ ವಿಚಾರವನ್ನು ಮಧುಕರ್ ಮುಂದಿಟ್ಟಾಗ ಅವನು ಕೋಪದಿಂದ ಕೂಗಾಡುತ್ತಾನೆ. ಶೃಂಗರ್ ಮೇಲೆ ಹರಿಯಾಯ್ದು ಅಸಮಾಧಾನ ಹೊರಹಾಕುತ್ತಾನೆ ಮಧುಕರ್. ಶೃಂಗರ್ ಮನಸ್ಸಿಗೆ ತೀವ್ರ ಘಾಸಿಯಾಗುತ್ತದೆ. ಏನು ಮಾಡಬೇಕೆಂದು ತೋಚದೆ ಮೌನಿಯಾಗುತ್ತಾನೆ. ಈಗಿರುವಾಗ ಪುನಃ ಆತನ ಕರೆ ಬರುತ್ತದೆ. ರಕ್ತ ಪರೀಕ್ಷೆ ಮಾಡಿಸಿದ್ಯಾ ಮಿಸ್ಟರ್ ಮಧುಕರ್? ನಿನ್ನ ಕುಡಿ ಈಗ ಎಲ್ಲಿದೆ ಅಂತ ಪತ್ತೆ ಹಚ್ಚಲು ಸಾಧ್ಯವೇ ಇಲ್ಲ. ಆ ದಿನ ಕಾರ್ಯನಿರ್ವಹಿಸುತ್ತಿದ್ದ ವೈದ್ಯರು, ನರ್ಸ್ಗಳು ಇಂದು ಬದುಕಿಲ್ಲ. ಇದೇ ನಾನು ನಿನಗೆ ಜೀವನವಿಡೀ ಕೊಡುತ್ತಿರುವ ಶಿಕ್ಷೆ, ಅನುಭವಿಸು ಎಂದವನೇ ಕರೆ ತುಂಡರಿಸುತ್ತಾನೆ ವಲ್ಲಭಾನಭ. ಮಧುಕರ್ ತನ್ನೆಲ್ಲ ಅಧಿಕಾರ ಬಳಸಿದರೂ ಯಾವ ಪ್ರಯೋಜನವೂ ಆಗುವುದಿಲ್ಲ. ಶೃಂಗರ್ನನ್ನೇ ತನ್ನ ಮಗನೆಂದು ನಾಮಕಾವಸ್ಥೆಗೆ ಒಪ್ಪಿಕೊಂಡು ಸುಮ್ಮನಾಗುತ್ತಾನೆ. ಅವನ ಮೇಲಿನ ಪ್ರೀತಿ ಕ್ಷೀಣಿಸತೊಡಗುತ್ತದೆ. ಮಗನ ಮೇಲಿನ ಮಮಕಾರ ವಾತ್ಸಲ್ಯ ಕರಗುತ್ತದೆ. ಶೃಂಗರ್ ಅಪ್ಪನ ವರ್ತನೆಯಿಂದ ಬೇಸರಗೊಂಡು ಈ ವಿಷಯವನ್ನು ತಾಯಿಯ ಬಳಿ ಹೇಳುತ್ತಾನೆ. ಆಕೆಗೂ ಮಧುಕರ್ ವರ್ತನೆ ಅನುಮಾನ ಮತ್ತು ಬೇಸರ ತರಿಸುತ್ತದೆ. ದಿನಗಳು ಉರುಳುತ್ತವೆ. ಅಚಾನಕ್ಕಾಗಿ ಒಬ್ಬ ವ್ಯಕ್ತಿಯು ಮಧುಕರ್ನನ್ನು ಭೇಟಿಯಾಗಲು ಬರುತ್ತಾನೆ. ಅವನ ಜೊತೆಗೆ ಬಾಲರಾಜು ಸಹ ಇರುತ್ತಾನೆ. ಬಾಲರಾಜು ತನ್ನ ಪರಿಚಯ ಹೇಳಿದಾಗ ಇವರಿಬ್ಬರನ್ನು ಕಂಡು ಆಶ್ಚರ್ಯದಿಂದ ಸ್ವಾಗತಿಸುವ ಮಧುಕರ್ ಮಾತಿಗಿಳಿಯುತ್ತಾನೆ. ಅರೆ, ಹೇಗಿದ್ದೀರಾ? ಬಹಳ ವರ್ಷಗಳ ನಂತರ ನಿಮ್ಮನ್ನು ನೋಡ್ತಾ ಇರೋದು. ಏನು ನನ್ನನ್ನು ಹುಡುಕಿ ಬಂದದ್ದು? ಪ್ರಶ್ನಿಸುತ್ತಾನೆ ಮಧುಕರ್. ಸರ್, ನಾನು ಆಸ್ಪತ್ರೆಯ ವಾಚ್ಮ್ಯಾನ್ ಆಗಿದ್ದ ಕಾಲವದು. ಮುಸುಕು ಧರಿಸಿ ಆಸ್ಪತ್ರೆಯಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯನ್ನು ಹಿಡಿದು ವಿಚಾರಿಸಿದಾಗ ನನಗೊಂದು ವಿಷಯ ತಿಳಿಯಿತು. ನಿಮ್ಮ ಮಗುವನ್ನು ಇವರ ಬಳಿ ಹಾಗೂ ಇವರ ಮಗುವನ್ನು ನಿಮ್ಮ ಬಳಿ ಇರಿಸಿದ್ದಾರೆ ಎಂದು. ಅದನ್ನು ನಿಮಗೆ ಹೇಳೋಣ ಎಂದರೆ
ನನ್ನನ್ನು ಬಂಧಿಸಿ ಪಾಳು ಮನೆಯಲ್ಲಿ ಇಟ್ಟಿದ್ದರು. ಇತ್ತೀಚೆಗೆ ಅವರಿಂದ ತಪ್ಪಿಸಿಕೊಂಡು ಬೀದಿ ಬೀದಿ ಅಲೆಯುವಾಗ ಬಾಲರಾಜು ಸಿಕ್ಕರು. ನಂತರ ಇಲ್ಲಿಗೆ ಬಂದೆವು ಸರ್, ವಿವರವಾಗಿ ತಿಳಿಸಿದನಾತ. ಇದನ್ನು ಕೇಳುತ್ತಲೇ ಮಧುಕರ್ ಮನದಲ್ಲಿ ಸಂತೋಷ ಮೂಡುತ್ತದೆ. ಬಾಲರಾಜು ತನ್ನ ಕಿಸೆಯಿಂದ ಮಗಳ ಫೋಟೋವನ್ನು ತೋರಿಸಿದಾಗ ಶೃಂಗರ್ ಪ್ರೀತಿಸುತ್ತಿದ್ದ ಕಾವ್ಯ ಇವಳೇ ಎಂದು ಸಂತಸ ಪಡುತ್ತಾನೆ. ನಂತರ ನಡೆದ ವಿಷಯವನ್ನು ಬಾಲರಾಜುಗೆ ಹೇಳಿ ಮನೆಗೆ ಕರೆದುಕೊಂಡು ಬರುತ್ತಾನೆ ಮಧುಕರ್. ಆದರೆ ಅದಾಗಲೇ ಸಮಯ ಮಿಂಚಿ ಹೋಗಿರುತ್ತದೆ. ಶೃಂಗರ್ ಪತ್ರವನ್ನು ಬರೆದಿಟ್ಟು ಸಾಯಲು ಹೊರಟಿರುತ್ತಾನೆ. ಇತ್ತ ಕಾವ್ಯಳು ಸಹ ಮನೆಯಿಂದ ಹೊರ ನಡೆದಿರುತ್ತಾಳೆ. ಬಾಲರಾಜು ಮತ್ತು ಮಧುಕರ್ ಎದೆಬಡಿತ ಜೋರಾಗುತ್ತದೆ. ನಡೆದ ವಿಷಯವನ್ನು ಜಲಜಾಳಿಗೆ ಹೇಳುತ್ತಾನೆ ಮಧುಕರ್. ಅವಳು ಒಂದು ರೀತಿಯ ಭ್ರಾಂತಿಗೆ ಸಿಲುಕುತ್ತಾಳೆ. ಮಗನನ್ನು ಉಳಿಸಿಕೊಳ್ಳಲು ಅವಣಿಸುತ್ತಾಳೆ. ಈ ನಡುವೆ ಮಧುಕರ್ ತನ್ನ ಅಧಿಕಾರ ಬಳಸಿ ಶೃಂಗರ್ನನ್ನು ಪತ್ತೆ ಹಚ್ಚುವಂತೆ ಇಲಾಖೆಗೆ ಸಂದೇಶ ಕಳಿಸುತ್ತಾನೆ. ಕೆಲವು ಗಂಟೆಗಳ ತರುವಾಯ ಶೃಂಗರ್ ಮತ್ತು ಕಾವ್ಯ ಇಬ್ಬರು ವೈನ್ಯತೆಯ ಪರ್ವತದ ಬಳಿ ತೆರಳಿರುವ ಮಾಹಿತಿ ದೊರೆಯುತ್ತದೆ. ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಳ್ಳುವ ಸ್ಥಳಗಳಲ್ಲಿ ವೈನ್ಯತೆಯ ಪರ್ವತವೂ ಒಂದು. ಅಲ್ಲಿನ ಸಿಬ್ಬಂದಿಗೆ ತಿಳಿಸಿ ಕಾವ್ಯ ಮತ್ತು ಶೃಂಗರ್ನನ್ನು ಹಿಡಿಯುವ ಯತ್ನ ಮಾಡುತ್ತಾನೆ ಮಧುಕರ್. ಅದೃಷ್ಟ ಮಧುಕರ್ ಪರವಾಗಿ ಇರುತ್ತದೆ. ಹಾಗಾಗಿ ಶೃಂಗರ್ ಮತ್ತು ಕಾವ್ಯ ಸುರಕ್ಷಿತವಾಗುತ್ತಾರೆ. ಅಲ್ಲಿಗೆ ಧಾವಿಸುವ ಮಧುಕರ್ ಮತ್ತು ಉಳಿದವರು ಶೃಂಗರ್ ಮತ್ತು ಕಾವ್ಯಳು ವಿವಾಹ ಮಾಡುವ ನಿರ್ಧಾರ ಮಾಡುತ್ತಾರೆ. ಬಾಲರಾಜು ತನ್ನ ಮಗನ ಹುಟ್ಟಿನ ಗುಟ್ಟನ್ನು ಹೇಳದಂತೆ ತಡೆಯುವ ಮಧುಕರ್, ಬಾಳಿನಲ್ಲಿ ರಕ್ತ ಸಂಬಂಧ ಮಾತ್ರವೇ ನಿಜವಾದ ಅನುಬಂಧವಲ್ಲ, ನಾವು ತೋರುವ ಪ್ರೀತಿ, ಮಮಕಾರ ಮತ್ತು ಕಾಳಜಿಯೇ ನಿಜವಾದ ಬಂಧ ಅನುಬಂಧ ಎಂದು ಹೇಳಿ ಶೃಂಗರ್ ಮತ್ತು ಕಾವ್ಯಳ ಹೆಗಲ ಮೇಲೆ ಕೈ ಹಾಕಿ ಅಪ್ಪಿಕೊಳ್ಳುತ್ತಾನೆ. ಆ ಕ್ಷಣ ಮಧುಕರ್ನ ಮನದಲ್ಲಿ ಬಂಧ ಅನುಬಂಧ ಜ್ಞಾನದ ಕಿರಣ ಮೂಡಿ ಸ್ವಾರ್ಥ ಮತ್ತು ಮೋಹವು ಮೋಡಗಳಲ್ಲಿ ಮರೆಯಾಗುತ್ತದೆ. ಈ ಸ್ಟೋರಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.